ರಾಜ್ಕುಮಾರ್ ಅವರ 50ನೇ ಹುಟ್ಟುಹಬ್ಬ. ಈ 50ನೇ ಹುಟ್ಟುಹಬ್ಬದ ಪ್ರಯುಕ್ತ ಈಗಾಗಲೇ ಅಪ್ಪು ಸಿನಿಮಾ ರಿಲೀಸ್ ಆಗಿದೆ. ಆದರೆ ಇವತ್ತು ಕಂಠೀರವ ಸ್ಟುಡಿಯೋದಲ್ಲಿ ವಿಶೇಷ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ. ಅದರಲ್ಲೂ ಅನ್ನದಾಸೋಹ ಇರ್ಬೋದು, ರಕ್ತದಾನ ಶಿಬಿರ ಇರ್ಬೋದು. ಅವರ ಅಭಿಮಾನಿಗಳಂತೂ ಪ್ರತಿ ವರ್ಷ ಏನಾದರೂ ಅವ್ರ ಹುಟ್ಟುಹಬ್ಬ ಅಂತಂದರೆ ರಕ್ತದಾನ ಶಿಬಿರದಲ್ಲಿ ಭಾಗಿಯಾಗ್ತಾರೆ. ಅದರಲ್ಲೂ ಮಹಿಳಾ ಅಭಿಮಾನಿ ಒಬ್ಬರಿದ್ದಾರೆ, ಅವ್ರನ್ನೇ ನಾವು ಮಾತಾಡಿಸ್ತಾ ಹೋಗೋಣ. ರಕ್ತದಾನ ಮಾಡ್ತಿರೋ ಅಂಥದ್ದು. ಮೇಡಮ್ ನಮಸ್ತೆ. ನಿಮ್ಮನ್ನು ನೋಡಿದ್ರೆ ಗೊತ್ತಾಗುತ್ತೆ ಅಪ್ಪು ಫ್ಯಾನ್ ಅನ್ನೋ ಅಂಥದ್ದು. ಪ್ರತಿ ವರ್ಷ ಈ ರೀತಿ ರಕ್ತದಾನ ಮಾಡೋ ಅಂಥದ್ದು? ಹೌದು ಮೇಡಮ್, ಪ್ರತಿ ವರ್ಷ ರಕ್ತದಾನ ಮಾಡ್ತಿದ್ದೀನಿ. ಅವರನ್ನು ನೋಡಿಕೊಂಡೆ ನಾನು ನೇತ್ರದಾನ ಸಹ ಮಾಡಿದ್ದೀನಿ. ಇಡೀ ನಮ್ಮ ಫ್ಯಾಮಿಲಿಯವರೆಲ್ಲ ನೇತ್ರದಾನ ಸಹ ಮಾಡಿದ್ದೀವಿ. ಇದಕ್ಕೋಸ್ಕರ ಅಪ್ಪು ಅಂದರೆ ಏನೋ ಒಂದು ಸೆಳೆತ, ಯಾರಿಗೂ ಇಲ್ಲದೆ ಇರೋ ಅಭಿಮಾನ ಪ್ರೀತಿ ಅಪ್ಪು ಮೇಲೆ. ಅಪ್ಪು ನಥಿಂಗ್ ಬಟ್ ಗಾಡ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಸ್ ಮೈ ಸೋಲ್ಮೇಟ್ ಅಂತ ಕೂಡ ಅನಿಸುತ್ತೆ ನನಗೆ. ಗೊತ್ತಿಲ್ಲ, ಚಿಕ್ಕ ವಯಸ್ಸಿಂದ ಅವ್ರು ನೋಡಿಕೊಂಡೇ ಬೆಳೆದಿದ್ದೀವಲ್ಲ. ಈವನ್ ಅಪ್ಪು ಏಜೇ ನನಗೆ. ಆವಾಗಿಂದ ನಮಗೆ ಅಪ್ಪು ಹೀರೋನೇ, ಯಾವತ್ತಿದ್ರೂ ಹೀರೋನೇ. ಅವರಿಲ್ಲ ಅಂತ ನಾವು ಅಂದ್ಕೊಂಡೇ ಇಲ್ಲ, ಆಕ್ಸೆಪ್ಟ್ ಕೂಡ ಮಾಡಿಲ್ಲ ಅವ್ರು ಸತ್ತೋಗಿರೋದನ್ನು. ಹೌದು ಹೌದು ಅನ್ಸೋದೇ ಇಲ್ಲ ಬಿಡಿ. ಅಪ್ಪು ಯಾವತ್ತಿದ್ರೂ ಮಗು, ಆ ಮಗು ಎಲ್ರಿಗೂ ಪ್ರೀತಿ. ಮಗುನ ಮೇಲೆ ಯಾರೂ ದ್ವೇಷ ಮಾಡಲ್ಲ. ಮಕ್ಕಳನ್ನ ಎಲ್ಲರೂ ಹೇಗೆ ಇಷ್ಟಪಡ್ತೀವಿ ನಮ್ಮ ಮನೆ ಮಗುನ, ಅಪ್ಪು ಕೂಡ ನಮ್ಮ ಮನೆ ಮಗುನೇ. ಯಾವತ್ತು ನಿಮ್ಮ ಮನೆಯಲ್ಲಿ ಯಾರ್ಯಾರು ತುಂಬ ಇಷ್ಟಪಡ್ತಾರೆ ಅಪ್ಪು ಸರ್ನ? ಅಂದರೆ ಅವ್ರ ಅಗಲಿಕೆ ಆಗಿ ಈಗ 4 ವರ್ಷ ಆಗಿದೆ ಆಲ್ಮೋಸ್ಟ್. ಸೊ ಆ ಸುದ್ದಿ ಕೇಳಿದಾಗ ನಿಮಗೆ ಆ ಸಂದರ್ಭದಲ್ಲಿ ಹೇಗಾಗಿತ್ತು? ಮೇಡಮ್, ನಮ್ಗೆ ತುಂಬ ಬ್ಲ್ಯಾಂಕ್ ಆಗೋಗ್ಬಿಟ್ಟಿದೆ. ಏನಾಗ್ತಿದೆ ಏನು ಗೊತ್ತೇ ಆಗ್ತಿರ್ಲಿಲ್ಲ. ಆ್ಯಕ್ಚುಲಿ ನಮ್ಮ ಅಣ್ಣನ ಮಗ ಇದ್ದಾನೆ, ಚಿಕ್ಕ ವಯಸ್ಸಿಗೆ, ಅವ್ನಿಗೀಗ 23 ವರ್ಷ. ಅಪ್ಪು ಅಂದರೆ ತುಂಬ ಇಷ್ಟ. ಮೊದಲೆಲ್ಲ ದೇವಸ್ಥಾನಕ್ಕೆಲ್ಲ ಹೋಗ್ತಿದ್ದೆ. ಅಪ್ಪು ಹೋದಾಗಿಂದ ದೇವಸ್ಥಾನಕ್ಕೆ ಕೂಡ ಹೋಗಲ್ಲ. ಮನೇಲಿ ಒಂದು ದೊಡ್ಡ ಫೋಟೋ ಇಟ್ಕೊಂಡ್ಬಿಟ್ಟಿದ್ದಾರೆ, ಒಂದು 6 ಅಡಿ ಎತ್ತರದ ಫೋಟೋ ಇಟ್ಕೊಂಡ್ಬಿಟ್ಟಿದ್ದಾರೆ. ನಮಗೆ ಅಪ್ಪು ಅಂದ್ರೇ ಏನೋ ಒಂದು ಎನರ್ಜಿ, ಖುಷಿ. ಬಟ್ ತುಂಬ ನೋವಿದೆ, ಯಾರು ಹೇಳ್ಕೊಳಕ್ಕಾಗಲ್ಲ. ಅನ್ಸುತ್ತಾ ನಿಮಗೆ ದೇವ್ರು ಯಾವಾಗಲೂ ಒಳ್ಳೆ ವ್ಯಕ್ತಿಗಳನ್ನು ಬೇಗ ಕರೆಸ್ಕೊಂಡು ಬಿಡ್ತಾನೆ ಅಂತ? ಹೌದು, ಅದೊಂದು ವಿಚಾರದಲ್ಲಿ ದೇವ್ರ ಮೇಲೆ ಕ್ಷಮಿಸಲಾರದಷ್ಟು ಕೋಪ ಇದೆ. ಮೇಡಮ್, ಅವ್ರು ಯಾವತ್ತೂ ನಾವು ಅವ್ರಿಗೆ ಬೆಂಬಲವಾಗಿ ನಾವು ಇರ್ತೀವಿ. ಯಾವತ್ತೂ ಅವರು ಅಪ್ಪು ದಾರಿಯಲ್ಲೇ ಹೋಗ್ತಿದ್ದಾರೆ. ಅವರು ಯಾವತ್ತೂ ನಾವು ಅವರು ಹಿಂದೆ ಇರ್ತೀವಿ. ಗ್ರೇಟ್ ಲೇಡಿ. ಇನ್ನು ರೀಸೆಂಟಾಗಿ ಶಿವಣ್ಣ ಅವರು ಸಹ ಕ್ಯಾನ್ಸರ್ನಿಂದ ಮುಕ್ತರಾಗಿದ್ದಾರೆ, ಇವಾಗ ಆರೋಗ್ಯವಾಗಿದ್ದಾರೆ. ಆ ಸುದ್ದಿ ಕೇಳಿದಾಗೂ ನಿಮ್ಗೆ ಎಷ್ಟು ಬೇಜಾರಾಗಿದೆ? ತುಂಬ ಬೇಜಾರಾಯಿತು. ಒಳ್ಳೆಯವ್ರಿಗೆ ಯಾಕೆ ಈ ಥರ ಕಷ್ಟ ಬರುತ್ತೆ ಅಂತ. ತುಂಬ ಈ ವಿಚಾರದಲ್ಲಿ ದೇವ್ರ ಮೇಲೇ ನಂಗೆ ತುಂಬ ಕೋಪ ಇದೆ. ಇಡೀ ಆ ಫ್ಯಾಮಿಲಿಗೆ ಏನಾದರೂ ಒಂಥರ ಈ ಥರ ಆರೋಗ್ಯದ ವಿಚಾರದಲ್ಲಿ ತುಂಬ ನೋವು ಕೊಟ್ಟಿದ್ದಾರಲ್ಲ, ತುಂಬ ಬೇಜಾರಾಗುತ್ತೆ. ಥ್ಯಾಂಕ್ ಯು. ಈ ಮತ್ತೊಬ್ಬರು ಅಭಿಮಾನಿ ಇದ್ದಾರೆ, ಹಾಗೆ ಅವ್ರನ್ನೂ ಸಹ ಮಾತಾಡಿಸ್ತೀನಿ. ಸರ್ ನಮಸ್ತೆ. ಪ್ರತಿ ವರ್ಷ ಇರಬಹುದು ಅಪ್ಪು ಅವರ ಹುಟ್ಟುಹಬ್ಬ ಬಂದಾಗ ಈ ರೀತಿ ಕಾರ್ಯಕ್ರಮಗಳು, ಸಮಾಜಮುಖಿ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ಸೊ ನೀವು ರಕ್ತದಾನ ಕೊಡ್ತಿರೋದ್ರ ಬಗ್ಗೆ? ತುಂಬ ಒಳ್ಳೆ ನಟ ಮೇಡಮ್ ಪುನೀತ್. ಅವ್ರ ಬಗ್ಗೆ ಹೇಳೋಕ್ಕೆ ಮಾತೇ ಇಲ್ಲ ನಮಗೆ. ನಮ್ಮ ಕರ್ನಾಟಕದಲ್ಲಿ ಒಂದು ರತ್ನ ಕಾಕೊಂಡಂಗೆ ಆಗಿದೆ ಅವ್ರನ್ನ ಕಾಕೊಂಡ್ಮೇಲೆ. ತುಂಬ ಒಳ್ಳೆ ನಟ, ಒಳ್ಳೆ ಗುಣ ಇರೋ ನಟ ಎಲ್ಲದಕ್ಕಿಂತೂ. ಹಾಂ, ಇಲ್ಲೇ ಆಗಿದ್ದೀವಿ ಮೇಡಮ್. ಸುಮಾರು ಒಂದು 10 ವರ್ಷದ ಹಿಂದೆ ಆಗಿದ್ದೀವಿ ಮೇಡಮ್. ಅವ್ರದ್ದು ಎಲ್ಲ ಸಿನಿಮಾ ತುಂಬ ಇಷ್ಟ ಮೇಡಮ್. ಯಾವುದಂತ ಹೇಳ್ತೀರಾ, ಎಲ್ಲ ಸಿನಿಮಾ ತುಂಬ ಇಷ್ಟ ಅವರು. ಇಲ್ಲ ಮೇಡಮ್, ಟೋಟಲಾಗಿ ನಾನು 7 ಸರಿ ಮಾಡಿದ್ದೀನಿ ಮೇಡಮ್ ರಕ್ತದಾನ. ಇಲ್ಲಿ 2 ಸರಿ ಮಾಡಿದ್ದೀನಿ, ಹೋದ ವರ್ಷ ಇಲ್ಲೇ ಮಾಡಿದ್ದೀನಿ. ಅವರಂದರೆ ತುಂಬ ಇಷ್ಟ ಮೇಡಮ್. ಕರ್ನಾಟಕದಲ್ಲಿ ಅವ್ರು ಇಷ್ಟ ಇಲ್ಲ ಅಂತ ಯಾರು ಹೇಳ್ತಾರೆ ಮೇಡಮ್? ಪ್ರತಿಯೊಂದು ಮಗುವಿಂದ ಹಿಡಿದು ಒಂದು ಅಜ್ಜ ಅಜ್ಜಿವರೆಗೂ ತುಂಬ ಇಷ್ಟಪಡ್ತಾರೆ ಅವ್ರನ್ನ. ತುಂಬ ಒಳ್ಳೆ ನಟ, ತುಂಬ ಒಳ್ಳೆ ಗುಣ ಇರೋ ನಟ ಟೋಟಲಾಗಿ ಹೇಳ್ಬೇಕಂದ್ರೆ. ಯುವರಾಜ್ ಕುಮಾರ್ ಮಾಡ್ತಾರೆ. ಖಂಡಿತ ಮಾಡೇ ಮಾಡ್ತಾರೆ. ಸೊ ಇದಿಷ್ಟು ಅಭಿಮಾನಿಗಳ ಮಾತಾಗಿತ್ತು. ಅಂದರೆ ಅಪ್ಪು ಅವರ ಲೆಗಸಿನ ಮುಂದೆ ಕಂಟಿನ್ಯೂ ಮಾಡೋರು ಯುವರಾಜ್ ಕುಮಾರ್ ಆಗ್ತಾರೆ, ನಮಗೆ ನಂಬಿಕೆ ಇದೆ. ಆ ರೀತಿಯ ಹಿಟ್ ಸಿನಿಮಾಗಳನ್ನು, ಒಳ್ಳೆ ಪ್ರಾಜೆಕ್ಟ್ಗಳನ್ನು ಆಯ್ಕೆ ಮಾಡ್ತಾರೆ ಅನ್ನೋಂಥದ್ದು ಇವರು ಹೇಳ್ಕೊಂಡಿರೋವಂಥದ್ದು. ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾನ್ಚ್ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.